shaking, drinking all this coffee. These last few weeks. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆಲ್ಲ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ಕೊಡ್ತೀನಿ. ಇದು ತುಂಬಾ ಕಮ್ಮಿ ಟೈಮಲ್ಲಿ ಮಾಡ್ಬೋದು ಆ್ಯಂಡ್ ತುಂಬ ಹೆಲ್ದಿ ಕೂಡ. ಬಿಕಾಸ್ ನಾನಿವತ್ತು ಪಾಲಕ್ ರೈಸ್ ಹೇಳ್ಕೊಡ್ತಾ ಇರೋದು. ಸೊ ಪಾಲಕ್ ತುಂಬಾ ಒಳ್ಳೆಯದು. ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದು ಕುದಿಯೋ ಟೈಮ್ಗೆ ಪಾಲಕ್ ಸೊಪ್ಪು ಹಾಕಿ 1-3 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಆನಂತರ ಮಿಕ್ಸಿಗೆ ಪಾಲಕ್ ಸೊಪ್ಪು ಬೇಯಿಸಿರೋವಂಥದ್ದು, ಹಸಿಮೆಣಸಿನ್ಕಾಯಿ ಒಂದು 10-12, ಶುಂಠಿ 1 ಇಂಚ್ ಅಷ್ಟು, ಮತ್ತು ಒಂದು ಫುಲ್ ಬೆಳ್ಳುಳ್ಳಿ ಇದಿಷ್ಟು ಹಾಕಿ ರುಬ್ಬಕ್ಕೆ ಇಟ್ಕೋಬೇಕು. ಆ್ಯಂಡ್ ಇವಾಗ ನೆಕ್ಸ್ಟು ಕುಕ್ಕರ್ಗೆ ಎಣ್ಣೆ, ಚಕ್ಕೆ, ಲವಂಗ, ಕಸೂರಿ ಮೇಥಿ, ಸ್ವಲ್ಪ ಸೋಂಪು ಮತ್ತು ಪಲಾವ್ ಎಲೆ ಇಷ್ಟು ಹಾಕಿ ಫ್ರೈ ಮಾಡ್ತೀನಿ. ಆದ ನಂತರ 2 ಮೀಡಿಯಮ್ ಸೈಜ್ಡ್ ಆನಿಯನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡೋಣ. ಇದಾದಮೇಲೆ 1-2 ಮೀಡಿಯಮ್ ಸೈಜ್ಡ್ ಟೊಮೆಟೊಸ್, ಇದು ಚೆನ್ನಾಗಿ ಫ್ರೈ ಆಗಲಿ. ಓಕೆ, ಸೊ ನೀಟಾಗಿ ಅದು ಸ್ವಲ್ಪ ಮ್ಯಾಶ್ ಆಗಬೇಕು. ಇದು ಮ್ಯಾಶ್ ಆಗೋ ಟೈಮ್ ಅಷ್ಟರಲ್ಲಿ ನಾನು ಮಿಕ್ಸಿಗೆ ಹಾಕಿಟ್ಟಿರೋದನ್ನು ರುಬ್ಕೊಂಡ್ಬಿಡೋಣ. ಸೊ ರುಬ್ಬಿದ ನಂತರ ಇದು ಪೇಸ್ಟ್. ಸೊ ಇದು ನೀಟಾಗಿ ಪೇಸ್ಟ್ ಆಗಿದೆ. ಸೊ ಇದನ್ನು ಈಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಸೊ ನೀಟಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ಪಾಲಕ್ ಸೊಪ್ಪನ್ನ ಬಿಸಿನೀರಲ್ಲಿ ಆಗಿದ ತಕ್ಷಣ ಒಂದ್ಸತಿ ತಣ್ಣೀರಲ್ಲಿ ತೊಳ್ಕೊಂಡ್ರೆ ಕಲರ್ ಹಾಗೆ ರಿಟೇನ್ ಆಗುತ್ತೆ. ಸೊ ಕಲರ್ ಚೇಂಜ್ ಆಗಲ್ಲ. ಆ್ಯಂಡ್ ಇವಾಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಓಕೆ, ನೀಟಾಗಿ ಮಿಕ್ಸ್ ಆಗಿದೆ. ಆ್ಯಂಡ್ ಇದಾದಮೇಲೆ ಒಂದು ಸ್ವಲ್ಪ ನಾನು ಮೊಸರು ಹಾಕ್ಕೊತೀನಿ. ಯಾಕೆಂದರೆ ರೈಸ್ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ಮೊಸರು ಹಾಕಿದಾಗ. ನೀಟಾಗಿ ಮಿಕ್ಸ್ ಮಾಡೋಣ ಇವಾಗ. ಓಕೆ, ಸೊ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನೆನೆಸಿಟ್ಟಿರೋಂಥ ಅಕ್ಕಿ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ 1.5 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಓಕೆ, ಸೊ ನೀಟಾಗಿ ಮಸಾಲ ಜೊತೆ ಮಿಕ್ಸ್ ಆಗಬೇಕು ರೈಸು. ಓಕೆ, ಈಗ ಮಿಕ್ಸ್ ಆಗಿದೆ. ಆ್ಯಂಡ್ ಇದಕ್ಕೆ 1:2 ರೇಷಿಯೋ ಅಷ್ಟು ತೊಗೊಳ್ಳೋದು ನೀರು. ಸೊ 1.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 3 ಗ್ಲಾಸಸ್ ಆಫ್ ವಾಟರ್ ತೊಗೊತಾ ಇದ್ದೀನಿ. ಸೊ ಅದು ಅಕ್ಕಿ ಹೇಗಾಗುತ್ತೋ ಹಾಗೆ ನೋಡ್ಕೊಂಡು ಹಾಕಬೇಕು ನೀರು. ಆ್ಯಂಡ್ ಇವಾಗ ಗ್ಲಾಸಲ್ಲಿ ನಾನು ಉಪ್ಪು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ. ಆ್ಯಂಡ್ ಇದು 1-2 ವಿಸಲ್ಸ್ ಬಂದರೆ ಸಾಕು. ಓಕೆ, ಸೊ ಆಲ್ಮೋಸ್ಟ್ ಆಗಿದೆ. ಸೊ ಹೇಗಾಗಿದೆ ಅಂತ ನೋಡೋಣ. ಓಕೆ, ಇಟ್ಸ್ ಪರ್ಫೆಕ್ಟ್ಲಿ ಕುಕ್ಡ್. ರೈಸ್ ಎಲ್ಲ ತುಂಬ ನೀಟಾಗಿ ಆಗಿದೆ. ಆ್ಯಂಡ್ ಆಲ್ಸೋ ಕಲರ್ ನೋಡ್ತಾ ಇದ್ದೀರಾ, ಗ್ರೀನ್ ಕಲರ್ ಇದೆ. ಸೊ ಇದಕ್ಕೆ ಒಂದು ನಾನು ಟ್ಯಾಂಪರಿಂಗ್ ಕೊಡಬೇಕು. ಸೊ ತುಪ್ಪ ಮತ್ತು ಗೋಡಂಬಿ ನೀಟಾಗಿ ಗೋಲ್ಡನ್ ಫ್ರೈ ಆಗಬೇಕು. ಸೊ ನೀಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನು ಹಾಕೋಣ. ಆ್ಯಂಡ್ ಗೋಡಂಬಿ ಒಂದು ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ರೈಸ್ ಬಾತ್ಗೆಲ್ಲ ಹಾಕಿದಾಗ. ಹಾಗಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಯಾವಾಗ್ಲೂ. ಓಕೆ, ಸೊ ನೀವು ನೋಡ್ತಾ ಇದ್ದೀರಾ ನೀಟಾಗಿ ಆಗಿದೆ ಎಲ್ಲನೂ. ಇವಾಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋಣ. ದ ಅರೋಮಾ ಇಸ್ ಆಲ್ಸೋ ಸೂಪರ್ಬ್. ಸೊ ನೀವು ಖಂಡಿತ ಮನೇಲಿ ಟ್ರೈ ಮಾಡಲೇಬೇಕು. ಇದನ್ನು ತುಂಬಾ ಇಷ್ಟ ಆಗುತ್ತೆ. ಸೊ ಪಾಲಕ್ ರೈಸ್ ರೆಡಿ ಆಗಿದೆ. ಆ್ಯಂಡ್ ಆಲ್ಸೋ ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಎವ್ರಿ ಡೇ ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಈ ರೆಸಿಪಿನ ಖಂಡಿತ ನೀವು ಟ್ರೈ ಮಾಡಿ. ಇದ್ರ ಜೊತೆಗೆ ರಾಯ್ತಾ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಎಲ್ಲ ಟ್ರೈ ಮಾಡಿಬಿಟ್ಟು ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಬಾಕ್ಸ್. ಥ್ಯಾಂಕ್ ಯು ಎವ್ರಿ ಒನ್.